ಬಿಹಾರ ಚುನಾವಣೆಯಲ್ಲಿ ಸೋಲಿಗೆ ಕಾರಣ ಎಸ್ಐಆರ್ 65 ಲಕ್ಷ ಮತಗಳನ್ನು ಕಿತ್ತಿಕೊಂಡಿದ್ದು ಸುಪ್ರೀಂ ಕೋರ್ಟ್ ಕೂಡ ಎಸ್ಐಆರ್ ಮತಗಳನ್ನು ಹಿಂದಕ್ಕೆ ಪಡೆಯಲಿಲ್ಲ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದರು. ಬೀದರ್ನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಒಂದು ಮತಕ್ಕೆ ಮಹಿಳೆಯರಿಗೆ 10,000 ರೂಪಾಯಿಗಳನ್ನು ನೀಡಿದ್ರು. 10,000 ರೂಪಾಯಿಗಳನ್ನು ನೀಡುವುದರ ಹಿಂದಿನ ಉದ್ದೇಶವೇನು? ಪ್ರಧಾನಿ ಮೋದಿ ಹಾಗೂ ನಿತೀಶ್ ಕುಮಾರ್ ಬಿಹಾರದಲ್ಲಿ ಯಾವ ಆಧಾರದ ಮೇಲೆ ಮತ ಕೇಳಿದ್ರು ಇದು ಸ್ಪಷ್ಟವಾಗಿಲ್ಲ. ಇತರೆ ದೇಶಗಳಿಂದ ಬಂದ 14,000 ಕೋಟಿ ಅಭಿವೃದ್ಧಿ ಹಣದಲ್ಲಿ 15,000 ಕೋಟಿ ರೂಪಾಯಿಗಳನ್ನು ಬಿಹಾರದ ಮಹಿಳೆಗೆ ನೀಡಲಾಗಿದೆ ಎಂದು ಆರೋಪಿಸಿದರು. ಹೇಳಿದೇವಲ್ಲ ಸರಿ, 65 ಹೀನಾಯ ಸೋಲಾಗೋ ಕಾರಣ ಏನಿದೆ ಅಂತಂದರೆ 65 ಲಕ್ಷ ಓಟು SIRನಲ್ಲಿ ತೆಗೆದಿದ್ದಾರೆ. ಸುಪ್ರೀಂ ಕೋರ್ಟು ಹೇಳಿದ್ರು ಕೂಡ SIR ಓಟ್ನ ವಾಪಸ್ ಹಾಕೊಂಡಿಲ್ಲ. ಯಾಕೆ ಹಾಕಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆಮೇಲೆ 65 ಲಕ್ಷಷ್ಟು ಓಟ್ ತೆಗೆದು 20 ಲಕ್ಷ ಓಟ್ ಆ್ಯಡ್ ಮಾಡಿದ ಜೊತೆಗೆ ಎಲೆಕ್ಷನ್ ಕೇವಲ ಒಂದೇ ತಿಂಗಳ ಇರತಕ್ಕಂಥ ಸಂದರ್ಭದಲ್ಲಿ 10,000 ರೂಪಾಯಿ ಒಂದು ಓಟಿಗಾಗಿ ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಯಾರೇ ಮಾಡಿದರೆ ಅದು ನಮ್ಮ ನರೇಂದ್ರ ಮೋದಿ ಸಾಹೇಬರು. 10,000 ರೂಪಾಯಿ ಕೊಡ್ತಕ್ಕಂಥ ಉದ್ದೇಶ ಏನು? 20 ವರ್ಷ ಆಡಳಿತದಲ್ಲಿ ತಾವೇ ಇದ್ದು, ಕೇಂದ್ರದಲ್ಲಿ 11 ವರ್ಷ ತಾವೇ ಆಡಳಿತದಲ್ಲಿದ್ದು 10,000 ರೂಪಾಯಿ ಕೊಡ್ತಕ್ಕಂಥ ಅವಶ್ಯಕತೆ ಇದೆಯಾ? ಒಂದು. ಎರಡನೇದು, ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಮೋದಿ ಸಾಹೇಬರಾಗಿರಲಿ, BJPಯವರಾಗಿರಲಿ ಅಥವಾ ನಿತೀಶ್ ಕುಮಾರ್ ಪಾರ್ಟಿ ಆಗಿರಲಿ, ನೀವು ಏನು ಬೇಸಿಸ್ ಮೇಲೆ ಮತವನ್ನು ಕೇಳಿದ್ದೀರಿ ಬಿಹಾರ್ನಲ್ಲಿ? ಆನ್ ವಾಟ್ ಬೇಸಿಸ್? ಇನ್ನು ಯಾವ ಅಜೆಂಡಾ ಬೇಸಿಸ್ ಮೇಲೆ ನೀವು ಓಟ್ ಕೇಳಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟೀಕರಣ ಅಲ್ಲಿ ಇರಲಿಲ್ಲ. ಅದ್ರ ಜೊತೆಗೆ ಈ ಥರದ್ದು ಮಾಡಿ ಸುಮಾರು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಶಾಂತ್ ಕಿಶೋರ್ ಹೇಳ್ತಕ್ಕಂಥದ್ದು ಇದು ಸೆಂಟ್ರಲ್ ಬ್ಯಾಂಕ್ ಬೇರೆ ದೇಶದಿಂದ ಬಂದಿರತಕ್ಕಂಥ ಡೆವಲಪ್ಮೆಂಟ್ ಫಂಡನ್ನು ಡೆವಲಪ್ ಮಾಡಿ ಸುಮಾರು 14,000 ಕೋಟಿ, ಒಟ್ಟು ಹೆಣ್ಮಕ್ಳಿಗೆ 15,000 ಕೋಟಿ ಕೊಟ್ಟಿರ್ತಕ್ಕಂಥದ್ದಿದೆ. ಸೊ ಇದೇ ಕಾರಣದಿಂದ ನಾವು ಸೋಲಾಗಿರ್ತಕ್ಕಂಥದ್ದು. ಬೇರೆ ಓಟ್ ಚೋರಿ ಪದೇ ಹೇಳ್ತಾರೆ. ನಿಮ್ಗೆ ಯಾಕೆ ಅಲ್ಲಿ ಮತದಾರ ಕೈ ಹಿಡಿಲಿಲ್ಲ? ಹಾಕಿದಾರಲ್ರಿ, ನಮಗೆ 30% ಅಷ್ಟು ಓಟ್ ಬಂದಿಲ್ಲ. JDUಗೆ ಸುಮಾರು 23% ಬಂದಿದೆ. JDU 23% ಬಂದು ನಮಗೆ 25 ಸೀಟ್ ಬಂದಿದೆ. BJP 20% ತೊಗೊಂಡು 91 ಸೀಟ್ ಬಂದಿದೆ. ಇದು ಪ್ರಪಂಚದಲ್ಲಿ ಯಾರೇ ಒಬ್ಬ ಆಡಳಿತ 20-25 ವರ್ಷ ಮಾಡಿದ್ಮೇಲೆ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಲ್ಲನ? 100 ಸೀಟಿಗೆ ನಿಂತ್ಕೊಂಡು 90 ಸೀಟ್ ಗೆಲ್ಬೋದೇನ್ರಿ ಎಲ್ಲನ? 25 ವರ್ಷದ ಆಡಳಿತ ಆದಮೇಲೆ ಇಷ್ಟೆಲ್ಲ ಆ್ಯಂಟಿ ಇನ್ಕಂಬೆನ್ಸಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಇಡೀ ಜಗತ್ತಿನಾಗ ಇರ್ತದೆ. 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆದ್ಬಿಡ್ಬೋದಾ? ಮತ್ತು ಏನು ಆಧಾರದ ಮೇಲೆ ಗೆಲ್ತಾರೆ ಇವರು? ಏನು ಹಂಗೆ ಬಿಹಾರ್ ಏನು ಅಮೇರಿಕಾ ಆಗ್ಬಿಟ್ಟಿದೆಯಾ? ಬಿಹಾರ್ ಏನು ಅಮೇರಿಕಾ ಆಗ್ಬಿಟ್ಟಿದೇನ್ರಿ? ಈಗ ಇಲ್ಲೇ ಬೆಂಗಳೂರಿನಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರೆ ಪ್ರತಿ 2ನೇ ಮನೆ 3ನೇ ಮನೆ ಬಿಹಾರ್ ಸಿಗ್ತಾನೆ. ಏನು ಬಿಹಾರ್ನಾಗ ಅಂತದ್ದು ಏನು ಮಾಡಿದ್ದಾರೆ? ಹಂಗೆ 90 ಸೀಟ್ ಗೆಲ್ತಕ್ಕಂಥ ಏನು ಮಾಡಿದ್ದಾರೆ? ಅದೇ 65 ಲಕ್ಷ ಓಟ್ ತೆಗೆದಿದ್ದಾರೆ, 20 ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ, 85 ಲಕ್ಷ ಓಟ್ ಗಫಲಾಗಿದೆ, 14 ಲಕ್ಷ ಓಟ್ ಫೇಕ್ ಓಟ್ಸ್ ಇದ್ದಾವೆ, 3 ಲಕ್ಷ ಮನೆಗಳು ಝೀರೋ ಅಕೌಂಟ್ನಲ್ಲಿದ್ದಾವೆ. ಮತ್ತು ಇದ್ರ ಬಗ್ಗೆ ಏನು ಚರ್ಚೆನೇ ಬೇಡ? ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮಾತನಾಡೋದಿಲ್ಲ. ಮತ್ತು ಕಾರಣ ಏನು? ಮತ್ತು ಇಂಥ ಒಂದು ಸಹಕಾರದಿಂದ ಜ್ಞಾನೇಶ್ ಕುಮಾರ್ ಅವರ ಒಂದೇನು ಸಹಕಾರದಿಂದ ಅವ್ರು ಗೆದ್ದಿದ್ದಾರೆ. ಎಲೆಕ್ಷನ್ ಕಮಿಷನರ್ ಮಾಡಿರ್ತಕ್ಕಂಥ ಸಪೋರ್ಟ್ನಿಂದ ಗೆದ್ದಿದ್ದಾರೆ. ಬೇರೆ ಏನಿದೆ? ಇಲ್ಲಿ CM ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.